ತಂತ್ರಜ್ಞಾನ ಬೆಳೆದಂತೆ ಮಾನವ ಕಳ್ಳ ಸಾಗಾಣಿಕೆಯ ಸ್ವರೂಪವೂ ಕೂಡ ಬದಲಾಗ್ತಾ ಇದೆ. ಈ ಬಗ್ಗೆ ಅರಿವು ಮೂಡಿಸಿ ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟಲು ಮೈಸೂರಿನ ಒಡನಾಡಿ ಸಂಸ್ಥೆ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಚಾಮರಾಜನಗರದಲ್ಲಿ ಮಾನವ ಕಳ್ಳ ಸಾಗಾಣಿಕೆಯ ಹೊಸ ಆಯಾಮಗಳು ಕುರಿತು ಒಂದು ದಿನದ ಕಾರ್ಯಾಗಾರ ನಡೆಸಲಾಯಿತು. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ BS ಭಾರತಿ ಈ ಕಾರ್ಯಾಗಾರ ಉದ್ಘಾಟನೆ ಮಾಡಿದರು. ಎಲ್ಲವನ್ನೂ ಕಾನೂನಿನಿಂದಲೇ ನಿಯಂತ್ರಣ ಮಾಡಲಾಗದು. ಅಕ್ರಮಗಳನ್ನು ತಡೆಗಟ್ಟಲು ಜನರು ಇಲಾಖೆಗಳ ಜೊತೆಗೆ ಸಹಕರಿಸಬೇಕು. ಮನುಷ್ಯ ಸ್ವಯಂ ಬದಲಾವಣೆ ಆಗಬೇಕು ಅಂತ ಹೇಳಿದ್ದಾರೆ. ಇದೇ ವೇಳೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಹಾಗೂ ಪರಶು ತಂತ್ರಜ್ಞಾನ ಬಳಸಿಕೊಂಡು ಯಾವೆಲ್ಲ ರೀತಿ ಮಾನವ ಕಳ್ಳ ಸಾಗಣೆ ಮಾಡಲಾಗುತ್ತಿದೆ, ಇದನ್ನು ತಡೆಗಟ್ಟುವುದು ಹೇಗೆ ಎಂಬುದರ ಬಗ್ಗೆ ತಿಳಿಸಿದ್ದಾರೆ. ನಾವಿಲ್ಲಿ ಮಾಡಬೇಕಾಗಿರೋದು ಏನು ಅಂದರೆ, ಈಗ ಪೊಲೀಸ್ನವ್ರಿಗೆ ಬೇಕಾದಷ್ಟು ಒತ್ತಡಗಳಿರುತ್ತೆ, ರಾಜಕೀಯ ಒತ್ತಡಗಳು. ಅದಕ್ಕೆ ಅವ್ರು ಕೆಲವು ಸಲ ಕೇಸುಗಳನ್ನ ರಿಜಿಸ್ಟರ್ ಮಾಡಲ್ಲ. ಅವಾಗ ಪೊಲೀಸು ಕೇಸ್ ರಿಜಿಸ್ಟರ್ ಮಾಡಲ್ಲ, ಅವರಿಗೆ ಸಪೋರ್ಟ್ ಮಾಡಬೇಕು. ನೋಡಿ, ನಾವೆಲ್ಲ ಜನಸಾಮಾನ್ಯರು ನಿಮ್ಮ ಬೆಂಬಲಕ್ಕಿರ್ತೀವಿ, ಇದು ಅನ್ಯಾಯ ಆಗಿದೆ, ಕೇಸ್ ರಿಜಿಸ್ಟರ್ ಮಾಡಿ ಅಂತ ನಾವು ಹೇಳಬೇಕು. ಆ ಕೆಲಸನ ನಾವು ನಾಗರಿಕರಾಗಿ ಮಾಡಬೇಕಾಗಿದೆ. ಅದರ್ವೈಸು ನಿಮಗೆ ಗೊತ್ತಿದೆ, ಪಾಪ ಪೊಲೀಸ್ನವರಾಗಲಿ ಅಥವಾ ಈಗ ನಮ್ಮ ಜುಡಿಷಿಯರಿ ಒಬ್ಬರು ಬಿಟ್ಟರೆ ಮಿಕ್ಕಿದವ್ರಿಗೆಲ್ಲ ಪ್ರೆಷರ್ ವರ್ಕ್ ಅಂದರೆ ಪೊಲಿಟಿಕಲ್ ಪ್ರೆಷರ್ ಇದ್ದೇ ಇರುತ್ತೆ ಅವರಿಗೆ. ಆದರೆ ನಮಗೆ ಜುಡಿಷಿಯರಿಗೆ ವಿ ಆರ್ ಇಂಡಿಪೆಂಡೆಂಟ್. ನಮಗೆ ಯಾವ ರೀತಿ ಒತ್ತಡಗಳು ನನ್ನ ಇದರಲ್ಲಿ ಯಾರು ನನಗೆ ಒತ್ತಡ ಇದುವರೆಗೂ ಹೇರೇ ಇಲ್ಲ. ಅದರಿಂದ ನಮಗೆ ಯಾವ ಒತ್ತಡಗಳು ಇರೋದಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟರೆ ಬೇರೆಯವರೆಲ್ಲ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆವಾಗ ನಾವು ನಾಗರಿಕರಾಗಿ ಏನು ಮಾಡಬೇಕು, ಅವರಿಗೆ ಆ ರೀತಿ ನಿಜವಾಗ್ಲೂ ತಪ್ಪು ಅನ್ಯಾಯ ನಡೆದಿದ್ರೆ ನಿಮ್ದು ಯಾವುದೇ ಒತ್ತಡ ಇದ್ರೂ ನಾವು ಸಪೋರ್ಟ್ ಮಾಡ್ತೀವಿ, ನೀವು ಮಾಡಿ ನಿಮ್ಮ ಕೆಲಸನ ಅಂತ ಹೇಳಿ ಅವರಿಗೆ ಸರ್ಕಾರಿ ನೌಕರರಿಗೆ ಅಂದರೆ ಪೊಲೀಸ್ನವರಾಗಲಿ ಅಥವಾ ಇನ್ನೊಂದು ಇಲಾಖೆ, ಈಗ ರೆವಿನ್ಯೂ ಡಿಪಾರ್ಟ್ಮೆಂಟು ಅಂತ ಹೇಳಿದ್ರಲ್ಲ, ಅವರಿಗೆಲ್ಲ ನಾವು ಸಪೋರ್ಟ್ ಮಾಡಿದರೆ ಆವಾಗ ಒಳ್ಳೆ ಕೆಲಸಗಳು ನಡೆಯುತ್ತೆ ಅಂತ ನನ್ನ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.